ಹಲೋ. Hello, madam. Is this Kavya Satyanarayan? ಹೌದು. Congratulations, ma'am. I'm calling from Spence Research Center. ನೀವು ರಿಸರ್ಚ್ ಅಸಿಸ್ಟೆಂಟ್ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಾ. ಪ್ರೇಮಾ, ಕಾವ್ಯ, ನೀವು ಬನ್ನಿ. ನಿಮ್ ಗಂಡಿದ್ರ ಪಕ್ಕ ಕೂತ್ಕೊಳ್ಳಿ. ದೊಡ್ಡಮ್ಮ ಅವರೇ ಬಡಿಸ್ತಾರ ಬಿಡಿ. ಸರಿ, ಬಡ್ಸದ್ಮೇಲೆ ಕೂತ್ಕೊಳ್ಳಿ. ಪರವಾಗಿಲ್ಲ ಅತ್ತೆ, ನಾವು ಬಡಿಸ್ತೀವಿ. ಕಾವ್ಯ ಬಾ. ಇಬ್ರು ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬಡ್ಸಿದ್ದಾಯ್ತಲ್ಲ, ಬನ್ನಿ ನೀವು ಕೂತ್ಕೊಂಡು ಪ್ರಸಾದ ತಿನ್ನಿ. ಕಾವ್ಯ ಬಾ. ಕಾವ್ಯ ಬಾ. ಈಗ ಶುರು ಮಾಡೋಣವಾ? ಏನಕ್ಕ ಇದು? ಏನು ಚಿಂತೆ ಇಲ್ಲದೆ ಪ್ರಸಾದ ತಿಂತ ಇದೆಯಾ? ಏನೋ ಆಗುತ್ತೆ ಅಂದೆ, ಇಲ್ಲಿ ನೋಡಿದ್ರೆ ಏನೂ ಆಗ್ತಾನೆ ಇಲ್ಲ. ಇರೋ ಬೆಂಕಿ ಸರಿಯಾದ ಸಮಯಕ್ಕೆ ಬೀಳತ್ತೆ. ಓಹ್, ಎಲ್ರು ಕುಲದೇವತೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಪ್ರಸಾದ ತಿಂತಾ ಇದ್ದೀರಾ? ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ಪಾಪ ಊರ್ ತುಂಬಾ ಹೆಸರು ಕೇಳಿಸ್ಕೊಂಡು ನೊಂದಿರೋ ಜೀವಗಳು ನೀವು. ಏನಮ್ಮ ದೇವ, ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಬಂದು ನಿನ್ ತಮ್ಮನ್ ಪಕ್ಕದಲ್ಲಿ ಕೂತಿದ್ದಾಳಲ್ಲ,
ನಿನ್ಗೇನು ಅನ್ಸಲ್ವೇನಾ? ಏಯ್ ಮಾದೇವ, ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ನಿನ್ ತಮ್ಮ ತಾಳಿ ಕಟ್ಟಿದಾನೆ, ಅದನ್ನ ಅಷ್ಟು ಬೇಗ ಮರ್ತ್ಬಿಟ್ಯಾ? ತುಂಬಾ ದೊಡ್ಡ ಮನ್ಸ್ ಕಣೋ ನಿಂದು. ನಿನಗಿರೋ ದೊಡ್ಡ ಮನ್ಸು ಈ ಊರಲ್ಲಿ ಯಾರಿಗೂ ಇಲ್ಲ ಬಿಡು. ಏಯ್, ಏನು ಆಗ್ ನೋಡ್ತಾ ಇದೀಯ? ನೀನೆಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ ಲೈಫ್ ಕಾಮಿಡಿನೇ ಬಿಡು. ಪಾಪ ಕಣೋ ನೀನು, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಏನೋ ಹಾಗೆ ನೋಡ್ತೀನಿ. ಸ್ವಲ್ಪ ಆ ಕಡೆ ನೋಡು ರಾಜ. ನಿನ್ ಪಕ್ಕದಲ್ಲಿ ಇರ್ಬೇಕಾಗಿರೋ ಹುಡುಗಿ ನಿನ್ ತಮ್ಮ ರಾಮ್ ಪಕ್ಕದಲ್ಲಿ ಕುತ್ಕೊಂಡು ಪ್ರಸಾದ ಪ್ರಸಾದ ತಿಂತಿದ್ದಾಳೆ. ಗರುಡ, ಈಗಾಗ್ಲೇ ನನ್ನಿಂದ ತಿಂದು ಏಟು ಸಾಕಾಗಿಲ್ಲ ಅನ್ಸುತ್ತೆ ನಿನ್ಗೆ. ಈಗಿಂದೀಗ್ಲೇ ನಮ್ ಪಾಡಿಗೆ ನಮ್ಮನ್ ಬಿಟ್ಟು ಇಲ್ಲಿಂದ ಕಾಣಿಸ್ದಂಗ್ ಹೊಂಟೋದ್ರೆ ಸರಿ. ಅದನ್ ಬಿಟ್ಟು ನಮ್ ಕುಟುಂಬದವ್ರ ವಿಷಯಕ್ಕೆ ಏನಾದ್ರು ಬಂದ್ರೆ... ಅಪ್ಪ ತಂದೆ, ನಿನ್ ಫ್ಯಾಮಿಲಿ ವಿಷಯ ಈಗ ಇಡೀ ಊರ್ ವಿಷಯ ಆಗಿದೆ. ಮಾತಾಡೋರಿಗೆ ಚಪ್ಪರ್ಸ್ಕೊಂಡ್ ಮಾತಾಡೋದು ಒಳ್ಳೆ ಮ್ಯಾಟ್ರ್. ಏನೋ ಅಂದೆ ಮಾದೇವ, ಮಾದೇವ, ನಿನಗ್ ಸಿಟ್ಟು ಬರ್ಲಿ ಅಂತಾನೆ ಅವ್ರು ಹೀಗೆಲ್ಲ ಮಾತಾಡ್ತಿರೋದು. ನೀ ಸ್ವಲ್ಪ ತಾಳ್ಮೆಯಿಂದ ಇರು. ಗರುಡ, ಮಲ್ಲೆ, ಏನಪ್ಪ ನಿಮ್ ಸಮಸ್ಯೆ? ಈಗ ತಾನೇ ಪೂಜೆ ಮುಗಿಸ್ಕೊಂಡು ಪ್ರಸಾದನ ಸ್ವೀಕರಿಸ್ತಾ ಇದ್ದೇವೆ. ಈ ಹೊತ್ತಲ್ಲಿ ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಾ ಇದೀರಲ್ಲ, ಇದು ನಿಮ್ಗೆ ಸರಿ ಅನ್ಸತ್ತಾ? ನಿಮ್ ದಮ್ಮಯ್ಯ ಅಂತೇನೆ, ದಯವಿಟ್ಟು ಇಲ್ಲಿಂದ ಹೊರಡೆ. ಏನಮ್ಮ ಪ್ರೇಮ, ಆ ರಾಮ್ನ ಎತ್ತಾಕೊಂಡೋಗಿ ತಾಳಿ ಕಟ್ಟಿದ್ದನ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ? ಇಷ್ಟು ಬೇಗ ಅವನ್ನ ಗಂಡ ಅಂತ ಒಪ್ಕೊಂಡು ಅವನ ಜೊತೆ ಪ್ರಸಾದ ಬೇರೆ ತಿಂತಿದ್ಯಾ? ರೌಡಿ ಜೊತೆ ಮದ್ವೆ ಆಗೋ ತಪ್ಪಿ ಡಾಕ್ಟರ್ ಜೊತೆ ಮದ್ವೆ ಆಗಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಂಡ್ಯಾ? ಜಾಣೆ ಬಿಡಮ್ಮ ನೀನು. ನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. ನಮ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಹಲೋ, ಸುಮ್ನೆ ಕೂತ್ಕೊಳ್ಳಮ್ಮ, ಕಂಡಿದ್ದೀನಿ ನಿನ್ ಫ್ಯಾಮಿಲಿ ವಿಷಯನ. ಮಾಡ್ಲಿ ಮತ್ತಿಂದರ ಸರಿ ಬಿಡೋಣ. ನಾನು ಎತ್ತಿದ್ರೆ ಪಕ್ಕ ನಾನೇ ಮಾಡಿರೋದು ಅಂತ ನನ್ನ ತಲೆ ಮೇಲೆ ಹಾಕ್ಬಿಡ್ತಾನೆ. ಇವಳಾಗ್ ಬಿಟ್ಟಿದ್ರು ನೆಲದ ಮೇಲೆ ಮಲಗಿದಾಳೆ. ಓ, ಇದು ಇವಳ ನಾಟಕ. ಇದಕ್ಕೆಲ್ಲ ನಾವು ಕರಗೋದು ಇಲ್ಲ, ನಾನು ನೆಲದ ಮೇಲೆ ಮಲಗ್ತೀನಿ.
ಎಂತ ಹಟ್ಮಾರಿ ಇವನು, ಬೆಡ್ನಲ್ಲಿ ಮಲಗ್ಲಿ ಅಂತ ಬಿಟ್ರೆ ಬಂದ್ ಕೆಳಗೆ ಮಲಗಿದಾನೆ. ಹೋಗತ್ಲೆ ಏನೋ ಬಂದು ರೂಮಲ್ಲೇ ಮಲ್ಕೊಂಡಲ್ಲ. ಅಲ್ಲ ನನ್ ರಾಮ್ ಆಚೆ ಹೋಗಿ ಮಲ್ಕೋದ, ಅದು ಸೊಳ್ಳೆ ಕಲ್ ಕಚ್ಚಿಸ್ಕೊಂಡು. ನನ್ ರಾಮ್ ನಿತ್ಯ ಕೇಳ್ಬೇಕು ಅಂದ್ರೆ ಅದು ನನ್ನಿಂದ ಮಾತ್ರ. ಯಾರಿಂದನೂ ಯಾವ್ದ್ರಿಂದನೂ ಅವ್ನ ನಿದ್ದೆಗಿಡೋದಕ್ಕೆ ಈ ಪ್ರೇಮ ಬಿಡಾರ. ಸುಂದ್ರ ಚೆನ್ನಾಗಿ ನಿದ್ದೆ ಮಾಡು. ಹಲೋ. Hello, madam. Is this Kavya Satyanarayan? ಹೌದು. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಐ ಆಮ್ ಕಾಲಿಂಗ್ ಫ್ರಮ್ ಸ್ಪೆನ್ಸ್ ರಿಸರ್ಚ್ ಸೆಂಟರ್. ನೀವು ರಿಸರ್ಚ್ ಅಸಿಸ್ಟೆಂಟ್ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಾ. ನಾನ್ ಸೆಲೆಕ್ಟ್ ಆಗಿದ್ದೀನಾ? ಫೈನಲಿ ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್, ಯು ಹ್ಯಾವ್ ಪಾಸ್ಡ್ ಆಲ್ ದಿ ರೌಂಡ್ಸ್. ನಿಮ್ಮ ಅಡ್ರೆಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊರಿಯರ್ ಮಾಡಿದ್ದೀನಿ. ರಿಸೀವ್ ಮಾಡಿದ ತಕ್ಷಣ ಪ್ಲೀಸ್ ಕನ್ಫರ್ಮ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದೇವ್ರೆ, ಫೈನಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ನಾನು ಕನ್ಸ್ಕೊಂಡಿರೋ ಹಾಗೆ ಬೆಂಗಳೂರಿಗೆ ಹೋಗಿ ಸ್ಪೇಸ್ ರಿಸರ್ಚ್ ಸೆಂಟರ್ ಅಲ್ಲಿ ಸ್ಪೇಸ್ ರಿಸರ್ಚ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಈ ಮಹಾದೇವನ್ ಪರ್ಮಿಷನ್ ಏನಾದರೂ ಕೇಳಬೇಕಾ? ಚೇಚೆ, ನಾನು ಯಾಕೆ ಹೇಗೆ ಸ್ಟುಪಿಡ್ ತರ ಥಿಂಕ್ ಮಾಡ್ತಿದ್ದೀನಿ? ನನ್ನ ಆಸೆ, ನನ್ನ ಕನಸು. ನಾನು ಯಾಕೆ ಅದಕ್ಕೆ ಅವ್ನ ಪರ್ಮಿಷನ್ ಕೇಳಬೇಕು? ಮೊದಲು ಕೊರಿಯರ್ ಆಫೀಸ್ ಕಾಲ್ ಮಾಡಿ ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಇಸ್ಕೋಬೇಕು. ಹಲೋ ಸರ್, ಕಾವ್ಯ ಸತ್ಯನಾರಾಯಣ್ ಅನ್ನೋ ಹೆಸರಿಗೆ ಯಾವ್ದಾದ್ರು ಕೊರಿಯರ್ ಬಂದಿತ್ತಾ? ಹಾ ಮೇಡಮ್, ಬಂದಿತ್ತು. ಆದ್ರೆ ಅದನ್ನ ಆಲ್ರೆಡಿ ಡೆಲಿವರ್ ಮಾಡಾಗಿದೆ. ಹೌದಾ? ಹೌದು ಮೇಡಮ್, ನಿಮ್ ತಂದೆಯವರ ಅಡ್ರೆಸ್ಗೆ ಡೆಲಿವರಿ ಮಾಡಿದ್ವಿ. ಆದ್ರೆ ಅವರು ನೀವಿರೋ ಹೊಸ ಅಡ್ರೆಸ್ ಅನ್ನು ಕೊಟ್ರು, ಸೊ ಅಲ್ಲಿ ಕಳ್ಸಿದೀವಿ. ಅದು ಕಲ್ಯಾಣಿ ಅನ್ನೋರು ರಿಸೀವ್ ಮಾಡ್ಕೊಂಡಿದ್ದಾರೆ, ಸೊ ನೀವು ಅವರಿಂದ ಕಲೆಕ್ಟ್ ಮಾಡ್ಕೋಬಹುದು ಮೇಡಮ್. ಏನ್ ಇವರು ನನಗ್ ಬಂದಿರೋ ಕೊರಿಯರ್ನ ಇವ್ರು ಹೇಗೆ ಇಸ್ಕೋತಾರೆ? ಅಲ್ಲ, ಈ ಕಲ್ಯಾಣಿ ಅತ್ತಗೆ ಮ್ಯಾನರ್ಸ್ ಅನ್ನೋದೇ ಇಲ್ವಾ? ಮದ್ವೆ ಆಗದೆ ಅನ್ಬಿಟ್ಟು ಮಾಡೋ ಕೆಲಸನೆಲ್ಲ ಬಿಟ್ಟು ಮನೇಲೇ ಇರಕಾಯ್ತದ? ನೀವು ಕೆಲಸ ಶುರು ಹಚ್ಕೊಳ್ಳಿ, ನಾನು ಈಗಲೇ ಬಂದೆ. ಓಯ್ ಮಾದೇವ, ಎಲ್ಲಿಗೆ ಹೋಗ್ತಿದ್ಯೋ? ಮಿಲ್ಕಡಿಕೆ ಕಣವ, ಸುಮಾರು ಕೆಲಸ ಉಳ್ಕೊಂಬಿಟ್ಟವೆ. ಮಾದೇವ, ಕೆಲಸ ಮಾಡೋದು ಇದ್ದೇ ಇರತ್ತೆ. ಹೊಸದಾಗಿ ಮದ್ವೆ ಆಗಿರೋ ಹುಡುಗ ನೀನು, ಹೆಂಡತಿ ಕಡೆ ಗಮನ ಕೊಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವೇನೋ ನಿನಗೆ? ಅಲ್ಲ ಕಣಮ್ಮ, ಮದುವೆ ಆಗದೆ ಅಂತ 3 ಹೊತ್ತು ಮನೇಲೇ ಇರಕಾಯ್ತದ? 3 ಹೊತ್ತು ಮನೇಲಿ ಇರು ಅಂತ ಯಾರು ಹೇಳಿದ್ದು? ಮಾದೇವ, ಈಗಿನ ಹುಡುಗರು ಎಷ್ಟು ಫಾಸ್ಟ್ ಆಗಿದ್ದಾರೆ. ನಿನಗೆ ನಾನೇ ಎಲ್ಲ ಹೇಳ್ಕೊಡ್ಬೇಕಾ? ಯಾಕಮ್ಮ ಹಿಂಗ್ ಮಾತಾಡ್ತಿದ್ಯಾ? ಮತ್ತಿನ್ನೇನೋ ಮಾತಾಡ್ಲಿ? 2 ಕತ್ತೆ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನ್ಗೆ? ಮಾದೇವ, ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಸಿನಿಮಾ ತೋರಿಸ್ಬೇಕು, ಒಳ್ಳೆ ಕಡೆ ಊಟ ಮಾಡಿಸ್ಬೇಕು, ಚೆನ್ನಾಗಿ ಸುತ್ತಾಡ್ಸ್ಬೇಕು ಅನ್ನೋದೇ ಇಲ್ವಲ್ಲ ನಿನಗೆ? ಅದನ್ನು ನಾನೇ ಕಳ್ಸ್ಕೊಡ್ಬೇಕಾ ನಿನಗೆ? ಏನಮ್ಮ ಹೇಳ್ತಿದ್ಯಾ? ಯಾಕೋ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ನಾನೇನಾದ್ರೂ ಹೇಳ್ಬಾರ್ದು ಹೇಳ್ದನಾ? ನೋಡು ಮಾದೇವ, ಮೇಲಿನ ಕೆಲ್ಸನ ಅಲ್ಲಿರೋ ನೋಡ್ಕೋತಾರೆ. ಬೇಕಾದ್ರೆ ಶ್ರೀಧರಂಗೆ ಹೇಳ್ತೀನಿ, ಆದ್ರೆ ಇವತ್ ಮಾತ್ರ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು ಅಷ್ಟೆ. ಕಾವ್ಯನ ಟ್ಯಾಕಿಸ್ ಕರ್ಕೊಂಡು ಹೋಗಿ ಹೊಸ ಸಿನಿಮಾ ತೋರಿಸ್ಬೇಕು. ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲಿ ತಿಂಡಿ ತಿನ್ಸ್ಬೇಕು. ಅವಳನ್ನ ನಿನ್ ಜೀಪಲ್ಲಿ ಪಕ್ಕದಲ್ಲಿ ಕೂರ್ಸ್ಕೊಂಡು ಚೆನ್ನಾಗಿ ಸುತ್ತಾಡ್ಸ್ಬೇಕು, ಸರಿನಾ?